ಕಾರ್ತಿಕ್ ತಗೊಂಡ್ ಬಾ ಅದನ್ನ. ಈಗ ಗೊಂಬಿಗೆ 60 ರೂಪಾಯಿ, ಕಾರ್ ಗಾಡಿ 38 ರೂಪಾಯಿ, ಚೆಂಡಿಗೆ 42 ರೂಪಾಯಿ, ಚಸ್ಮಾಕ 30 ರೂಪಾಯಿ. ನಿನಗೆ ಇದ್ರೊಳಗೆ ಯಾವ ವಸ್ತು ಬೇಕು? ಯಾವ ತಗೋತಿ? ಗೊಂಬಿ. ಕಾರ್ತಿಕ್ ಏನ್ ಬೇಕಾಗಿತಿ? ಗೊಂಬಿ ಬೇಕಾಗಿತಿ. ಕಾರ್ತಿಕನ ಕಡೆ ಎಷ್ಟು ಬೇಕಾದವು? 100 ರೂಪಾಯಿ. 100 ರೂಪಾಯಿ. ಏ ಹನುಮಂತ ಯಾಕ ಅಂತ ಆಶಾ ಬೇಕು. ಕಾರ್ತಿಕನ ಕಡೆ 100 ರೂಪಾಯಿನ ತಗೊಳ್ಳಿ. 100 ರೂಪಾಯಿ ತಗೊಂಡ ನಾನು ಕಾರ್ತಿಕ್ಗ ಗೊಂಬಿ ಕೊಡ್ತೇನೆ. ಇದ್ರೊಳಗೆ ನಾ ರೊಕ್ಕ ವಾಪಸ್ ಕೊಡ್ಬೇಕು ಕೊಡ್ಬಾರ್ದ ಅವಂಗ? ಕೊಡ್ಬೇಕು. ಇದ್ರೊಳಗೆ ನಾ 60 ರೂಪಾಯಿ ತಗೊಂಡ ಅವ್ಗ ಎಷ್ಟು ರೂಪಾಯಿನ ಹೊಳೆ ಕೊಡ್ಬೇಕು? ವೆರಿ ಗುಡ್. 40 ರೂಪಾಯಿ ಅವ್ಗ ಹೊಳೆ ಕೊಡ್ಲಿ. 1 2 20 30 40 ಎಷ್ಟು ರೂಪಾಯಿ ಅದಾವ ನನ್ನ ಕಡೆ? 40. ಈಗ 40 ರೂಪಾಯಿದೊಳಗ ಇವು 3 ವಸ್ತುಗಳೊಳಗೆ ಇನ್ನೊಂದು ಯಾವ್ದಾದ್ರು ಒಂದು ಖರೀದಿ ಮಾಡ್ಬೋದ? ಇದಾಗುದಿಲ್ಲ. ಇವೆರಡು ಖರೀದಿ ಮಾಡ್ಬೋದು. ಎರಡೊಳಗೆ ಈಗ ಯಾವ ತಗೋತೀನಿ ನೀನು? ಅದನ್ನ ತಗೋತಿ. ಎಷ್ಟು ರೂಪಾಯಿ ನಾನು ಕೊಡ್ಬೇಕು? ಚಸ್ಮಾ ತಗೊಂಡ ಎಷ್ಟು ಕೊಟ್ಟ? 100 ರೂಪಾಯಿದೊಳಗ ಫಸ್ಟ್ 60 ಕೊಟ್ಟ, ನಾನು 40 ರೂಪಾಯಿ ಕೊಡ್ತೀನಿ. ಅದ್ರೊಳಗೆ 30 ರೂಪಾಯಿ ಕೊಟ್ಟ ಚಸ್ಮಾ ತಗೊಳ್ತಾರ. ಎಷ್ಟು ಉಳಿತ ಅವನ ಕಡೆ? 10 ರೂಪಾಯಿ ಉಳಿತು. ಮಾನಿಕಿ ಬಾ. ಅಮೂಲ್ಯನ ಕಡೆ ಎಷ್ಟೈತಿ? 50 ರೂಪಾಯಿ ನೋಟ್ ಐತಿ. ಕಾಣಿಸುತ್ತಿಲ್ಲ? ಏನ್ ತಗೋತಿ ಇದ್ರೊಳಗೆ ನೀವು? ಒಂದೇ ತಗೋಬೋದಕ್ಕೆ. ಅವು 3 ಅದ್ರೊಳಗೆ ಒಂದೇ ತಗೋಬೋದು. ಏನ್ ತಗೋತಿ? ಚಸ್ಮಾ ತಗೋತಾನ? ಚಸ್ಮಾ. ಅಮೂಲ್ಯಾಗ ಏನ್ ಬೇಕಾಗಿತಿ? ಚಸ್ಮಾ ಬೇಕಾಗಿತಿ. ನನಗೆ ಎಷ್ಟು ರೂಪಾಯಿ ಕೊಟ್ಟಾಳು? 50 ರೂಪಾಯಿ ಕೊಟ್ಟಾಳು. 50 ರೂಪಾಯಿದೊಳಗ ನಾ ಎಷ್ಟು ಹೊಳೆ ಕೊಡ್ಬೇಕು? 20. ವೆರಿ ಗುಡ್. 20 ರೂಪಾಯಿ ಹೊಳೆ ಕೊಡ್ಬೇಕು. 10 20 ಹೊಳೆ ಕೊಟ್ಟಿಲ್ಲ. ಕರೆಕ್ಟ್ ಆಯ್ತು? ರೂಪಾಯಿ ಮಾಡಿದ್ವಿ. ಏನೇನ್ ವಸ್ತುಗಳನ್ನ ತಗೋತಾಳ ನೋಡೋಣ. ಏನೇನ್ ತಗೋತಿ? ಒಂದು ಕಾರ್ ಗಾಡಿ ತಗೋತಾಳ. ಮತ್ತ ಗೊಂಬಿ ತಗೋತಾಳ. 60 ರೂಪಾಯಿ ಗೊಂಬಿ, ಕಾರ್ ಗಾಡಿ 38 ರೂಪಾಯಿ. ಮತ್ತೇನ್ ತಗೋತಿ? 38 ರೂಪಾಯಿ. ಇದು 38, ಇದು 60. 98 ರೂಪಾಯಿ. ಎರಡು ವಸ್ತುಗಳನ್ನ ಅನ್ಪೂರ್ಣ ತಗೋತಾಳ. 98 ರೂಪಾಯಿ. ನಾ ಎಷ್ಟು ರೂಪಾಯಿ ಹೊಳೆ ಕೊಡ್ಬೇಕು ಅನ್ಪೂರ್ಣಾಗ? ಎಷ್ಟು ರೂಪಾಯಿ ಹೊಳೆ ಕೊಡ್ಬೇಕು? 200 ರೂಪಾಯಿ ನೋಡ್ಬೇಕು. ಎರಡು ವಸ್ತುಗಳನ್ನ ತಗೋತಾಳ ಅನ್ಪೂರ್ಣ. 60 ರೂಪಾಯಿ ಗೊಂಬಿ, ಕಾರ್ ಗಾಡಿ 38 ರೂಪಾಯಿ. ಎಷ್ಟು ರೂಪಾಯಿ ಹೊಳೆ ಕೊಡ್ಬೇಕು? 100. ಆಮೇಲೆ ಮ್ಯಾಲ 2 ರೂಪಾಯಿ ಹೊಳ್ಕೊಡ್ಬೇಕು. ಈಗ 98 ರೂಪಾಯಿ ಆಗ್ತಿದೆ. 102 ರೂಪಾಯಿ ಹೊಳೆ ಕೊಡ್ಬೇಕು. ಸರಿ ಆಯ್ತು? ಇದ ಚಿಲ್ಲರ್ 2. ಇದ 100. ಸರಿ ಆಯ್ತು? ನೀ ಬಾ. ಇದು ಎಷ್ಟು ನೋಟ್ ಐತಿದ ನೋಟ? 500 ರೂಪಾಯಿ ನೋಟ್ ಐತಿ. ತಲುಸ್ರಿ 500 ರೂಪಾಯಿ ತಗೊಂಡಲ್ಲ. ಏನೇನ್ ವಸ್ತುಗಳನ್ನ ಖರೀದಿ ಮಾಡ್ತಾಳೆ ನೋಡೋಣ. ತಲುಸ್ರಿ ಏನೇನ್ ತಗೋತಿ? ಒಂದು ಚಸ್ಮಾ ತಗೋತಾಳು, ಇನ್ನೊಂದ ಬಾಲ್, ಮತ್ತೇನ್ ತಗೋತಿ? ಕಾರ್ ಗಾಡಿ. ಕಾರ, ಬಾಲ್, ಚಸ್ಮಾ 3 ವಸ್ತುಗಳನ್ನ ತಗೋತಾಳ. 500 ರೂಪಾಯಿ ತಗೊಂಡ್ಬಂದಾಳ. ಎಷ್ಟು ರೂಪಾಯಿ ನಾವು ವಾಪಸ್ ಕೊಡ್ಬೇಕೀ? ಹೇಳ್ರಿ ನೋಡೋಣ. 38, 42, ಚಸ್ಮಾ ಬೇರೆ 30. 108. ಈಗ 110 ರೂಪಾಯಿ ಆಗ್ತೈತಿ 3 ವಸ್ತುಗಳು ಸೇರಿ. ಕಾಲಿಗೆ 38, ಬಾಲ 42, ಚಸ್ಮಾ 30. ಟೋಟಲ್ ಎಷ್ಟಾಯ್ತು? 110 ರೂಪಾಯಿ ಆಯ್ತು. ನಾ ಇದ್ರೊಳಗೆ 500 ರೂಪಾಯಿದೊಳಗ 110 ರೂಪಾಯಿ ತಗೊಂಡ ಎಷ್ಟು ವಾಪಸ್ ಕೊಡ್ಬೇಕು? ಈಗ ನನ್ನ ಕಡೆ ಎಷ್ಟೈತಿ? 500 ಐತಿ. 110 ರೂಪಾಯಿನ ತಗೋಬೇಕು. ಕಡಿಮೆ ಈಗ 500 ರೂಪಾಯಿ. 0 0 0 10 1 ಕಳೆದ್ರೆ ಎಷ್ಟು?
90 ಕೈಲ 1 5ರೊಳಗೆ 2 ಕಳೆದ್ರ 3 ನಾನು ತನುಶ್ರೀಗೆ ಎಷ್ಟು ರೂಪಾಯಿ ಕೊಡ್ಬೇಕಂದ್ರ 390 ರೂಪಾಯಿ ಕೊಡ್ಬೇಕು ಹೌದಿಲ್ಲ ಒಂದು 100 200 300 350 360 370 380 ಈಗ 500 ರೂಪಾಯಿ ಕೊಟ್ಟಿದ್ಲ ತನುಶ್ರೀ ನಮಗೆ ಏನೇನ್ ತಗೊಂಡ್ಲಕ್ಕಿ ಕಾರ ಬಾಲ ಚಸ್ಮಾ ತಗೊಂಡ್ಲ ಹೌದಿಲ್ಲ 3 ವಸ್ತುಗಳನ್ನ ಖರೀದಿ ಮಾಡಿದ್ಲು 3 ವಸ್ತುಗಳ ಬೆಲೆ ಎಷ್ಟು 110 ರೂಪಾಯಿ 500 ರೂಪಾಯಿದೊಳಗ ನಾವು 110 ರೂಪಾಯಿ ತಗೊಂಡ ವಾಪಸ್ ಎಷ್ಟು ಕೊಡ್ಬೇಕು ತನುಶ್ರೀಗೆ 390 ಎಷ್ಟದವ ತನುಶ್ರೀ ಎಷ್ಟದವ 390 ಚಪ್ಪಾಳೆ ತಟ್ರಿ ಎಷ್ಟು 390 ಅದಾವ ನಾವ ಇಲ್ಲಿ ಇವು ಎಷ್ಟದಾವ ನೋಟ್ 100 ನೋಟ್ ಎಷ್ಟದಾವ 3 ಇದು 50 60 70 80 90 490 ರೂಪಾಯಿ 390 ರೂಪಾಯಿ ತಿಳಿದಿಡು ನಾನು ಚೇಂಜ್ ಕೊಡೋದು ತಗೊಳ್ಳೋದು ಗೊತ್ತಾಯ್ತು